ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಮೊನ್ನೆ ನಾನು ಹೇಳಿದ್ದೆ, ನಾನು ಚಿಂಚೋಳಿ ತಾಲೂಕು ಪಂಚಾಯತಿಯವರಾದಂಥ ಸಂತೋಷ್ ಕುಮಾರ್ ಚೌಹಾಣ್ ಕುರಿತು ವಿಡಿಯೋ ಮಾಡ್ತೀನಿ ಅಂತ. ಮುಂಚೆ ನಾನು ಅವ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೆ, ಒಂದು 2 ತಿಂಗಳ ಮುಂಚೆ. ಅದರಲ್ಲಿ ನಾನು ಶಂಕರ್ ಚೌಹಾಣ್ ಅಂತ ಹೇಳಿದ್ದೆ, ಅಷ್ಟು ಗೊತ್ತಿರಲಿಲ್ಲ ನನಗೆ. ಅವ್ರ ಹೆಸರು ಸಂತೋಷ್ ಕುಮಾರ್ ಚೌಹಾಣ್ ಅಂತ. ಈ ತಾಲೂಕ್ ಪಂಚಾಯತ್ ಇ ಒ ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಚಿಂಚೋಳಿ ತಾಲೂಕಿನಲ್ಲಿ, ಎಷ್ಟು ಅನ್ಪಢಾರ, ಅದರ ಬಗ್ಗೆ ಇವತ್ತು ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಯಾವುದೇ ಒಂದು ಗ್ರಾಮದಲ್ಲಿ ಒಂದು ಕಟ್ಟಡ ಕಟ್ಟಬೇಕಾದ್ರೆ, ಅಂದರೆ ಸಾರ್ವಜನಿಕರು ಯಾವುದೇ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಹಲವು ನಿಬಂಧನೆಗಳು ಇರುತ್ತವೆ, ಅಂದರೆ ತಡೆ ಇರುತ್ತವೆ. ಅದು ಎನ್ ಎ ಮಾಡ್ಕೋಬೇಕು, ಪಂಚಾಯತ್ ಪರ್ಮಿಷನ್ ತೊಗೋಬೇಕು, ಫೀಸ್ ಕೊಡಬೇಕು, ಅದು ತಕರಾರು ನೋಟಿಸ್ ಹೊರಡಿಸ್ಬೇಕು, ಯಾರಾದರೂ ಅಬ್ಜೆಕ್ಷನ್ ಕೊಟ್ಟರೆ ಅದು ಅಷ್ಟಕ್ಕೆ ನಿಲ್ತವೆ. ಹೀಗಾಗಿ ಗ್ರಾಮದ ಮಟ್ಟದಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ತೊಂದರೆ ಅನುಭವಿಸ್ತಾರೆ. ಒಂದು ಕಟ್ಟಡ ಕಟ್ಟೋದಾಗಲ್ಲ, ಮನೆ ಮುಂದೆ ಕಾಂಪೌಂಡ್ ಕಟ್ಟೋದಾಗಲ್ಲ. ಅಂಥದ್ರಲ್ಲಿ ಚಿಂಚೋಳಿ ತಾಲೂಕಿನಲ್ಲಿ ಏನು ಚೆಟ್ಟಿನಾಡು ಸಿಮೆಂಟ್ ಕಂಪ್ನಿ ಇದೆ, ಮೀರಣ ಪಂಚಾಯತು ಮತ್ತು ಅಣವರ ಪಂಚಾಯತಿ, ಇವಾಗ ಏನು ಬುರುಗಪಳ್ಳಿ ಬರ್ತಾವೆ ಅಂತ ಹೇಳ್ತಿದ್ರೆ, ಅಣವರ ಪಂಚಾಯತಿ, ಬುರುಗಪಳ್ಳಿ ಮತ್ತು ಮೀರಣ ಪಂಚಾಯತಿ, ಮತ್ತು ಇದು ಏನು ಛತ್ರಸಾಲ ಇದೆ, ಇದು ಕರ್ಸ್ಕೇಡ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ ಸ್ನೇಹಿತರೆ. ಇದ್ರ ಕುರಿತು 12 ವರ್ಷದ್ದು ನಾನು RTIನಲ್ಲಿ ಕೇಳಿದೆ ನನ್ನ ಮಾಹಿತಿ. ಅಲ್ಲಿಂದ ಇಲ್ಲಿವರೆಗೆ ಕೆಲವು ಮಾಹಿತಿ ಕೊಟ್ಟಿದ್ದಾರೆ, ಅಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ, ಸರಿಯಾದ ಮಾಹಿತಿ ಕೊಟ್ಟಿಲ್ಲ. ಹೀಗಾಗಿ ನಾನು ನ್ಯಾಯಾಲಯದ ಮೊರೆ ಹೋಗ್ಬೇಕಂತ ಮಾಡಿದ್ದೆ ನಾನು. ಹೀಗಾಗಿ ಅದನ್ನು ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು 4-5 ವರ್ಷದಲ್ಲಿ. ಮತ್ತು ಇವಾಗ ಏನಾದರೂ ಮತ್ತು ಕಟ್ಟಡ ಪರವಾನಗಿ ಫೀಸ್ ಏನಾದರೂ ಸಂದೇಹ ಮಾಡಿದಾರಾ, ಕಟ್ಟಿದಾರಾ, ಪರ್ಮಿಷನ್ ತೊಗೊಂಡಿದ್ದಾರಾ, ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಹಿಂಗಾಗಿ ಮಾಹಿತಿ ನಾನು RTI ಅಡಿಯಲ್ಲಿ ನಾನು ಮಾಹಿತಿ ಕೇಳಿದೆ. ನಾನು ಗ್ರಾಮ ಪಂಚಾಯತ್ ಪಿ ಡಿ ಒಗಳಿಗೆ, ಮಿರಣ ಗ್ರಾಮ ಪಂಚಾಯತ್ ಪಿ ಡಿ ಒ, ಅಣವರ ಗ್ರಾಮ ಪಂಚಾಯತ್ ಪಿ ಡಿ ಒ ಮತ್ತು ಕರ್ಸ್ಕೇಡ್ ಗ್ರಾಮ ಪಂಚಾಯತ್ ಪಿ ಡಿ ಒ ರೀ. ಅವರು ಯಾವುದೇ ಮಾಹಿತಿ ಕೊಟ್ಟಿರೋದಿಲ್ಲ. ಅವರು ಇದಕ್ಕಿಂತ ಮುಂಚೆ 4 ವರ್ಷ ಮುಂಚೆ ಕೇಳಿದ್ದೆ ನಾನು ಮಾಹಿತಿ, ಅದೇ ಮಾಹಿತಿ ಕೇಳಿದ್ದೆ. ಅದು ರೀಸೆಂಟಾಗಿ ಅದು ಒಂದು 2 ತಿಂಗಳ ಮುಂಚೆ ಅದು ಕಮಿಷನರ್ ಹತ್ತಿರ ಬಂದಿತ್ತು. ಅಲ್ಲಿ ಅಧಿಕಾರಿಗಳು ಬಂದು ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡು ಹೋದರು. ಕೆಲವು ಅರ್ಧಂಬರ್ಧ ಮಾಹಿತಿ ಕೊಟ್ಟಿದ್ದಾರೆ. ಚೆಟ್ಟಿನಾಡು ಕಂಪ್ನಿ ಮತ್ತು ಸಾಗರ್ ಸಿಮೆಂಟ್ ಕಂಪ್ನಿ ಇದೆ ಕರ್ಸ್ಕೇಡದಲ್ಲಿ, ಯಾವುದೂ ಪರವಾನಗಿ ಇಲ್ಲ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪರವಾನಗಿ ಪಡಿಬೇಕಾಗಿತ್ತು, ಪರವಾನಗಿ ಪಡೆಯೋದಿರೋದಿಲ್ಲ. ಮತ್ತು ಅದು ಏನು ಟೋಟಲ್ ಅಮೌಂಟ್ ಅದ ಅದ್ರದ್ದು 3% ಕಟ್ಟಬೇಕಾಗಿತ್ತು. ಏನಿಲ್ಲ ಅಂದರೂ 3% ಅಂದರೆ 30 ಕೋಟಿಯಿಂದ ಹೆಚ್ಚಿಗೆ ಆಗ್ತದೆ ವಿನ ಕಮ್ಮಿ ಆಗಲ್ಲದು. ಅಲ್ಲಿ ಪಂಚಾಯತಿ ಕೊಡಬೇಕು, ಅವರು ಕಂಪ್ನಿದವರು ಕೊಟ್ಟು ಪರವಾನಗಿ ಫೀಸ್ ಸಂದೇಹ ಮಾಡಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಪಡಿಬೇಕಾಗಿತ್ತು. ಒಂದು ವೇಳೆ ಪರವಾನಗಿ ಇಲ್ಲದೆ ಕಟ್ಟಡ ಕಟ್ಟಿದರೆ ಅದು ಅಕ್ರಮ ಕಟ್ಟಡಗಳು ಒಡೆದು ಹಾಕ್ಲಿಕ್ಕೆ ಪ್ರಾವಿಷನ್ ಇದೆ. ಇನ್ನಿತರ ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿದ್ದೇವೆ. ಆದರೆ ಪಂಚಾಯತಿಗೆ ಸಂಬಂಧಪಟ್ಟಿದ್ದು ಹೇಳಬೇಕಾದ್ರೆ ಕಟ್ಟಡ ಪರವಾನಗಿ ಪಡಿಬೇಕು. ಕಟ್ಟಡ ಪರವಾನಗಿ ಯಾವುದೇ ಥರ ಕಟ್ಟಡ ಪರವಾನಗಿ ಪಡೆದಿರೋದಿಲ್ಲ ಚೆಟ್ಟಿನಾಡು ಕಂಪನಿ ಮತ್ತು ಸಾಗರ್ ಸಿಮೆಂಟ್ ಕಂಪನಿ. ಈ ಕುರಿತು ನಾನು ಮಾಹಿತಿ ಕೇಳಿದ್ದೆ. ಮತ್ತು ಕಮಿಷನರ್ ಕಲಬುರಗಿ ಪೀಠ ಕಮಿಷನರ್ ಕೂಡ ಅವರು ಪಂಚಾಯತಿಗೆ ವಿಸಿಟ್ ಕೊಡ್ರಿ, ತಾಲೂಕ್ ಪಂಚಾಯತ್ ವಿಸಿಟ್ ಕೊಡ್ರಿ, ಅಲ್ಲಿ ಮಾಹಿತಿ ಕೇಳ್ರಿ, ಅಲ್ಲಿಂದ ಮಾಹಿತಿ ಪಡೀರಿ ಅಂತ ಇಕ್ಕೊಂಡು ಆದೇಶ ಕೂಡ ಮಾಡಿದರು ಅವರು. ಹೀಗಾಗಿ ನಾನು 2 ತಿಂಗಳ ಮುಂಚೆ 3 ತಿಂಗಳ ಮುಂಚೆ ನಾನು ಹೋಗಿದ್ದೆ. ನಾನು ಮೇ ಬಿ 2-3 ತಿಂಗಳಾಯಿತು. ತಾಲೂಕ್ ಪಂಚಾಯತಿಗೆ ಹೋಗಿದ್ದೆ ನಾನು. ಅಲ್ಲಿ ಮಹಾಪುರುಷ ಕುಂತಿದ್ದಾನೆ, ಅದು ಸಂತೋಷ್ ಕುಮಾರ್ ಚೌಹಾಣ್. ಯಾರು? ಸಂತೋಷ್ ಕುಮಾರ್ ಚೌಹಾಣ್. ಆ ಮುಂಚೆ ಬಂದ ತಕ್ಷಣ ನಾನು ಒಂದು ವಿಡಿಯೋ ಮಾಡಿದ್ದೆ, ಅದು ಶಂಕರ್ ಚೌಹಾಣ್ ಅಂತ, ಮೇ ಬಿ ಅದರಲ್ಲಿ ಶಂಕರ್ ಚೌಹಾಣ್ ಅಂತ ನಾನು ಹೇಳಿರ್ಬೋದು. ಸಂತೋಷ್ ಕುಮಾರ್ ಚೌಹಾಣ್ ಇವ್ರು ಏನಂತ ಕೇಳ್ತಾರೆ, ಅವಾಗ ಹೋಗಿ ಭೇಟಿಯಾದಾಗ ಮಾಹಿತಿ ಯಾಕೆ ಬೇಕಂತ ಕೇಳ್ತಾರೋ ನಮಗೆ.
ಆರ್ ಟಿ ಐ ಕಾಯ್ದೆ ಅಡಿಯಲ್ಲಿ ಯಾಕೆ ಬೇಕಂತ ಕೇಳೋ ಪ್ರಾವಿಷನ್ ಆ ತಾಲೂಕ್ ಪಂಚಾಯತ್ ಇವಾಗಿಲ್ಲ, ಯಾ ಜಡ್.ಪಿ ಸಿ ಒಗಿಲ್ಲ, ಯಾ ಡಿ ಸಿಗಿಲ್ಲ, ಯಾ ಸರ್ಕಾರಕ್ಕಿಲ್ಲ. ಮಾಹಿತಿ ನಿಮಗೆ ಯಾಕೆ ಬೇಕಂತ ಕೇಳೋದು ಅಧಿಕಾರ ಇವ್ರು ಯಾರಿಗೂ ಇಲ್ಲ. ನಿಮಗೆ ಮಾಹಿತಿ ಆರ್ ಟಿ ಐ ಅಡಿಯಲ್ಲಿ ಯಾವುದೇ ಜನಸಾಮಾನ್ಯ ಯಾರೇ ಅರ್ಜಿ ಹಾಕಿದ್ರು ಯಾರಿಗೆ ಹಾಕ್ಲಕ್ಕೆ, ಯಾ ಡಿ ಸಿ ಕೇಳಪ್ಲೇ ಇಲ್ಲ, ಯಾ ಸಿ ಒ ಕೇಳಪ್ಲೇ ಇಲ್ಲ, ಯಾ ಜಡ್.ಪಿ ಸಿ ಒ ಕೇಳಪ್ಲೇ ಇಲ್ಲ, ಯಾ ತಾಲೂಕ್ ಪಂಚಾಯತ್ ಇ ಒ ಕೇಳಪ್ಲೇ ಇಲ್ಲ, ಯಾ ಗ್ರಾಮ ಪಂಚಾಯತ್ ಇ ಒ ಕೇಳಪ್ಲೇ ಇಲ್ಲ, ಪಿ ಡಿ ಒ ಕೇಳಪ್ಲೇ ಇಲ್ಲ. ಇವ್ರದ್ದು ಏನು ಕೆಲಸ ಅದ ಆ ಕಾಯ್ದೆ ಅಡಿಯಲ್ಲಿ ಬರ್ತದ ಬರಲ್ಲ, ಬರ್ತಿತ್ತಂದ್ರೆ ಕೊಡಬೇಕು, ಬರಲ್ಲ ಅಂದ್ರೆ ಯಾರಿಗೆ ಸಂಬಂಧಭೂತ ಅಧಿಕಾರಿ ವರ್ಗಾವಣೆ ಮಾಡಬೇಕು. ಅಷ್ಟು ಮಾತ್ರ ಕೇಳಬೇಕು. ಈ ಅನ್ಪಢ ಮತ್ತು ಈ ಅಯೋಗ್ಯ ಮತ್ತು ಈ ನಾಲಾಯಕ್ ಏನು ಸಂತೋಷ್ ಕುಮಾರ್ ಚವ್ಹಾಣ್ ಏನು ಅವತ್ತಿನ ದಿವಸ ನನಗೆ ಮಾತಾಡಿದ ರೀತಿ ನೋಡಿದ್ರೆ ಅವ ಏನೂ ಗೊತ್ತಿಲ್ಲ. ಅವು ಯಾವ ರೀತಿ ಇಂಥ ಶಾಸಕರು ಮತ್ತು ಸಚಿವರು ಇಂಥ ಅನ್ಪಢ ಇವುಗಳಿಗೆ ಯಾಕೆ ಇಟ್ಕೋತಾರೆ ಅಂಬೋದು ಈಗ ಗೊತ್ತೈತೆ ನಮಗೆ. ಇವ್ರು ಯಾವುದೇ ಕಾರಣಕ್ಕೆ ಏನು ಕೇಳಬಾರ್ದು, ಏನು ಗೊತ್ತಾಗಬಾರ್ದು, ಕಂಪ್ನಿ ಪರವಾಗಿ ಕೆಲಸ ಮಾಡಬೇಕು. ಇವೆಲ್ಲ ಜನಪ್ರತಿನಿಧಿಗಳು ಏಜೆಂಟು ದಲಾಲರ ಥರ ಕೆಲಸ ಮಾಡ್ತಾರೆ ಇವರು. ಈ ಅಯೋಗ್ಯರಿಗೆ ಮತ್ತು ಈ ನಾಲಾಯಕ್ ಅಧಿಕಾರಿಗಳು ಇಷ್ಟೂ ಗೊತ್ತಿಲ್ಲ. ಯಾವುದೇ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಪರವಾನಗಿ ಪಡಿಬೇಕು, ಪಂಚಾಯತಿ ಪರವಾನಗಿ ಪಡಿಬೇಕು ಅನ್ನೋದು ಸುದೇಕು ಗೊತ್ತಿಲ್ಲ. ಅದು ದೊಡ್ಡ ಕಂಪ್ನಿ ಅವ, ಅವರು ಬೇರೆ ರಾಜ್ಯದವ್ರು ಇರ್ತಾರೆ, ಬರ್ತಾರೆ, ಏನೋ ಒಂದು ಕಂಪ್ನಿ ನಿರ್ಮಾಣ ಮಾಡ್ಬೇಕಂತ ಮಾಡ್ತಿರ್ತಾರೆ, ಸಾವಿರಾರು ಕೋಟಿ ವ್ಯವಹಾರ ಇರ್ತದೆ, ಅವ್ರು ಹಾಕ್ತಾರಂದ್ರೆ ಅವ್ರಿಗೇನು ಗೊತ್ತಿರಲ್ಲ. ಅವ್ರದ್ದು ಹೇಗಾದರೂ ಮಾಡಿ ಕಂಪ್ನಿ ಸ್ಥಾಪನೆ ಮಾಡಬೇಕು. ಅಲ್ಲಿ ಜಿಲ್ಲಾಧಿಕಾರಿ ಮತ್ತು ಸರ್ಕಾರಿ ಅಂತ ಏನು ಸ್ಟೇಟ್ ಹೈ ಲೆವೆಲ್ ಕ್ಲಿಯರೆನ್ಸ್ ಕಮಿಟಿ ಅಂತ ಪಡೆದಿರ್ತಾರೆ, ಮತ್ತು ಇಲ್ಲಿ ಜಿಲ್ಲಾಧಿಕಾರಿ ಅಂತ ಮಾಡ್ಕೊಂಡಿರ್ತಾರೆ. ಇವೆಲ್ಲ ಅದರಲ್ಲಿ ಅವ್ರು ಬಿಜಿ ಇರ್ತಾರೆ. ಇವು ಸರ್ಕಾರಿ ಅಧಿಕಾರಿ ಏನು ಗ್ರಾಮ ಮಟ್ಟದಲ್ಲಿ ಏನಿರ್ತಾರೆ, ಪಿ ಡಿ ಒ, ಸೆಕ್ರೆಟ್ರಿ, ಇವ್ರು ಇಷ್ಟೂ ನಾಲೆಜ್ ಇಲ್ಲ. ಮತ್ತು ಇವು ಮೇಲಧಿಕಾರಿಗಳು ಬರಿಬೇಕಾಗಿತ್ತು, ತಾಲೂಕ್ ಪಂಚಾಯತ್ ಇವಾಗ ಬರಿಬೇಕಾಗಿತ್ತು. ಈ ತಾಲೂಕ್ ಪಂಚಾಯತ್ ಇವ ಜಡ್.ಪಿ ಸಿ ಅವರಿಗೆ ಬರಿಬೇಕು. ಇವು ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ. ಮತ್ತು ಇವು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಯಾರ ಸಲಕ್ಕೆ ಆದಿದ್ದು, ಇವು ಯಾರ ಸಲಕ್ಕೆ ಆದಿದ್ದು ಅಂಬೋದೇ ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಜನಸಾಮಾನ್ಯ ಇಷ್ಟು ಪರದಾಡ್ತಾನೆ. ಆದರೆ ಇಂತಿಂಥ ಕಂಪ್ನಿಗಳು ಯಾಕೆ ಪರವಾನಗಿ ಪಡೆಯೋದಿರಲ್ಲ? ಅವ್ರಿಗೆ ಪರವಾನಗಿ ಪಡಿಬೇಕು, ನೋಟಿಸ್ ಕೊಡಬೇಕು, ಅವ್ರಿಂದ ಫೀಸ್ ಸಂದಾಯ ಮಾಡ್ಕೊಳ್ಬೇಕು. ನೂರಾರು ಕೋಟಿ ಆಗ್ತದೆ. ಏನಿಲ್ಲ ಅಂದರೂ ಮೂಲ ಬಂಡವಾಳದು 3% ಕಟ್ಟಬೇಕು ಸ್ನೇಹಿತರೆ. ಇದು 2ನೇ ಸಿಮೆಂಟ್ ಘಟಕ ಪ್ರಾರಂಭ ಮಾಡಿದ್ದಾರೆ, ಅದು ಚೆಟ್ಟಿನಾಡು ಕೂಡ. ಇದು ಮತ್ತಿದು ಸಾಗರ್ ಸಿಮೆಂಟ್ ಏನಾಗಿದೆ ಗೊತ್ತಿಲ್ಲ. ಇನ್ನೂ ಒಂದು ಕಡೆ ಒಂದು ರೌಂಡ್ ಹೋಗಿ ಬರಬೇಕು. ಏನು ಮಾಡ್ತಿದ್ದಾರೆ ಏನಿಲ್ಲ. ಪಂಚಾಯತಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇಲ್ಲ, ಕಟ್ಟಡ ಪರವಾನಗಿ ತೊಂದರೆ ಇಲ್ಲ. ಅದರ ಬಗ್ಗೆ ಕೇಳಿದೆ ಸ್ನೇಹಿತರೆ ನಾನು ಪಂಚಾಯತ್ ಪಿ ಡಿ ಒಗೂ. ಈ ಪಂಚಾಯತ್ ಪಿ ಡಿ ಒಗಳು ಈ ಮುಂಚೆ ಏನು 4 ವರ್ಷ ಹಿಂದ್ಗಡೆ ಏನು ಬರೆದಿದ್ದೆ ಆರ್ ಟಿ ಅಡಿಯಲ್ಲಿ, ಅದು ಇವಾಗ ಕೊಟ್ಟಿದ್ದಾರೆ ರೀಸೆಂಟಾಗಿ ಕೆಲವು ಮಾಹಿತಿಗಳು, ಕೆಲವು ಇನ್ನೊಬ್ಬರು ಕೊಟ್ಟಿಲ್ಲ. ಮತ್ತು ಅಲ್ಲಿಂದ ಇಲ್ಲಿವರೆಗೆ ಮತ್ತು ಕಮಿಷನರಿಗೆ ಹೇಳೋದು ಈ ಡೇಟಿಗೆ ಇಲ್ಲಿವರೆಗೆ ಏನಾಗಿದೆ ಅಂದ್ರೆ ಅದು ಇಲ್ಲಿವರೆಗೆ ಬೇಕಾಗಿಲ್ಲ, ನೀವು ಬೇಕಾದ್ರೆ ಮತ್ತು ಹೊಸ ಅರ್ಜಿ ಹಾಕಿ ಈಗ 4 ವರ್ಷದ ಏನದ ಮತ್ತು ಅದು ಪಡೀರಿ ಅಂತ ಹೇಳಿದರು. ಹೀಗಾಗಿ ಈಗ 4 ವರ್ಷದಿಂದ ಏನದ ಮತ್ತೊಂದು ಬಾರಿ ಅರ್ಜಿ ಹಾಕೋಣ ಅಂತಕೊಂಡು ಮತ್ತೊಂದು ಬಾರಿ ಅರ್ಜಿ ಹಾಕಿದ್ದೆ ನಾನು. ಈ ತಾಲೂಕ್ ಪಂಚಾಯತ್ ಇ ಒ ಮೇಲ್ಮನವಿ ಸಲ್ಲಿಸಿದೆ, 1ನೇ ಮೇಲ್ಮನವಿ ಸೆಕ್ಷನ್ 19(1) ಈ ಅಧಿಕಾರಿ ಇನ್ನೂವರೆಗೂ ನೋಟಿಸ್ ಜಾರಿ ಮಾಡಿಲ್ಲ ಅಲ್ಲಿ ಪಿ ಡಿ ಒಗಳಿಗೆ, ಮತ್ತು ಯಾವುದೂ ಆದೇಶ ಮಾಡಿಲ್ಲ. ಇಂತಿಂಥ ಅನ್ಪಢ ತಾಲೂಕ್ ಪಂಚಾಯತ್ ಇ ಒರಿಗೆ ಈಗೇನು ಸಂತೋಷ್ ಕುಮಾರ್ ಚವ್ಹಾಣನ ಇಂಥ ಅನ್ಪಢ ಇ ಒ ಯಾಕೆ ಇಟ್ಟಾರ ಅವಿನಾಶ್ ಜಾಧವ್ ಅವ್ರಿಗೆ ಗೊತ್ತಾಗ್ತಾಯಿಲ್ಲ. ಇವ್ರಿಗೆ ನೋಟಿಸ್ ಕೂಡ ಗೊತ್ತಿಲ್ಲ. ಒಂದು ಆರ್ ಟಿ ಐ ಅಡಿಯಲ್ಲಿ ಅವರು ನ್ಯಾಯಾಧೀಶರ ಥರ ಇರ್ತಾರೆ. ಇಲ್ಲಿ ಈ ಆರ್ ಟಿ ಐ ಅಡಿಯಲ್ಲಿ ಅವ್ರು ನೋಟಿಸ್ ಕೊಟ್ಟು ಸಂಬಂಧಪಟ್ಟ ಪಿ ಡಿ ಒಗಳಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ಕರೆಸಿ ಒಂದು ಆದೇಶ ಮಾಡಬೇಕು, ಮಾಹಿತಿ ಇಸ್ಕೊಡ್ಬೇಕು. ಆ ಮಾಹಿತಿ ಇಸ್ಕೊಡೋದು ಆಗಲ್ಲಾಗ್ಯದ. ಇದು ಆ ಕಾಯ್ದೆ ಪ್ರಕಾರ ನಡ್ಕೊಳ್ಳಲಾಗ್ಯಾರ. ಇವರಿಗೆ ಯಾವುದೂ ಕಾಯ್ದೆ ಕಾನೂನು ಅರಿವು ಇರುವುದಿಲ್ಲ. ಇವ್ರು ಈ ಸರ್ಕಾರಿ ಸೇವೆ ಮಾಡ್ಲಿಕ್ಕೆ ಅಯೋಗ್ಯರಾರ, ನಾಲಾಯಕರಾರ. ಇದ್ರ ಬಗ್ಗೆ ಅವ್ರಿಗೇನು ನಾಲೆಜ್ ಇಲ್ಲ. ಇಂತಿಂಥ ದೊಡ್ಡ ದೊಡ್ಡ ಕಂಪ್ನಿ ಸ್ಥಾಪನೆ ಆಗ್ಲತ್ತವಂದ್ರೆ ಆಗ್ಲಿಕ್ಕೆ ಬಿಡು ಅಂತ ಹೇಳ್ತಾರೆ ಇವರು. ನಂತರ ಮತ್ತಿದು ಇಂಥ ಅಧಿಕಾರಿಗಳಿಗೆ ಬೇಕಂತಲೇ ಇಂಥ ಶಾಸಕರು ಇಟ್ಕೊಳ್ತಾರೆ. ಏನೋ ಎದಿ ಸಿಳಿದ್ರೆ ಅಕ್ಷರ ಬರಲ್ಲ, ಇಂಥ ಅಧಿಕಾರಿಗಳು ಇಟ್ಕೊಂಡು ಆಟ ಆಡ್ತಾಯಿದ್ದಾರೆ.
ಕಂಪ್ನಿ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹೀಗಾಗಿ ಈ ಏನು ಮೈಗಳ ಅಧಿಕಾರಿ ಏನು ಆಹಾರ ಸಂತೋಷ್ ಕುಮಾರ್ ಚವ್ಹಾಣ ಕೂಡಲೇ ಅವಿನಾಶ್ ಜಾಧವ್ ಈ ಕೂಡಲೇ ಅಲ್ಲಿದ್ದು ವರ್ಗಾವಣೆ ಮಾಡಬೇಕು. ಇವು ಅನ್ಪಢಾನ, ಇವು ಏನು ಗೊತ್ತಿಲ್ಲ, ಕಾಯ್ದೆ ಕಾನೂನು ಗೊತ್ತಿಲ್ಲ. ಮತ್ತು ಇವ್ರ ಬಗ್ಗೆ ಈಗ ನಾನು ದೂರನೂ ಕೂಡ ನಾನು ಕೊಡ್ತೀನಿ. ಇವ್ರ ಬಗ್ಗೆ ಕ್ರಮ ಕೈಗೊಳ್ಳ್ರ ಅಂತ ತಿಳ್ಕೊಂಡು ಒಂದು ನೋಟಿಸ್ ಜಾರಿ ಮಾಡಿ ಒಂದು ಮಾಹಿತಿ ಕೊಡೋದು ಆಗಲ್ಲ. ಮತ್ತು ಅವತ್ತಿನ ದಿವಸ ಮಾಹಿತಿ ಯಾಕೆ ಬೇಕು ನಿನಗಂತ ಕೇಳ್ತಾರೆ ಅಂದರೆ ಎಷ್ಟು ಉಡಾಫೆ ಮಾತಾಡ್ತಾರೆ ಇಂಥ ಅಯೋಗ್ಯ ಮತ್ತು ನಾಲಾಯಕ ಅಧಿಕಾರಿ. ಅದ್ರ ಬಗ್ಗೆ ನಾನು ಅವ್ರ ಬಗ್ಗೆ ದೂರು ಸಲ್ಲಿಸಿ ಆನಂತರ ಮತ್ತೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಮಾಡೋಕ್ಕೆ ಏನು ಕಾರಣಪ್ಪ ಅಂದರೆ ನಾನೇನು ಅರ್ಜಿ ಕೊಟ್ಟೀನಿ, ಇನ್ನೂವರೆಗೂ ಸಂಬಂಧಪಟ್ಟ ಪಿ ಡಿ ಒಗಳಿಗೆ ನೋಟಿಸ್ ಕೊಟ್ಟಿಲ್ಲ ಮತ್ತು ಅವರು ಒಂದು ವೇಳೆ ಕೊಡಲಿಲ್ಲ ಅಂದರೆ ಒಂದು ಆದೇಶನೂ ಮಾಡಿಲ್ಲ. ಹೀಗಾಗಿ ನನಗೆ ಮಾಹಿತಿ ಕೊಡ್ಲಿಕ್ಕೆ ಮೀನಮೇಷ ಎಣಿಸ್ತಾ ಇದ್ದಾರೆ ಇವರು. ಯಾಕೆ ಮೀನಮೇಷ ಎಣಿಸ್ತೀರಿ ನೀವು? ನಾನು ಕೇಳಿದ್ದು ನನ್ನ ಮನೆಗೆ ಸಲ ಕೇಳ್ತಾ ಇಲ್ಲ. ಅಲ್ಲಿ ಪಂಚಾಯತಿಗೆ ಬರ್ತದೆ, ಅಲ್ಲಿ ಮಿರ್ಯಾಣ ಪಂಚಾಯತಿಗೆ, ಬುರುಕ್ಪಳ್ಳಿ ಪಂಚಾಯತಿಗೆ ಮತ್ತು ಅಣವರ್ ಪಂಚಾಯತಿಗೆ 100 ಕೋಟಿ ದುಡ್ಡು ಬರ್ತದೆ, ಟ್ಯಾಕ್ಸ್ ಬರ್ತದೆ. ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಮತ್ತು ಕರ್ಜಕೇಡ್ ಏನು ಪಂಚಾಯತಿಗೆ ಬರ್ತದೆ, ಅದು ಛತ್ರಸಾಲ ಗ್ರಾಮ ಪಂಚಾಯತಿ ಏನು ಛತ್ರಸಾಲ ಗ್ರಾಮದಲ್ಲಿ ಏನು ನಿರ್ಮಾಣ ಮಾಡ್ಯಾರ ಅದು ಕರ್ಜಕೇಡ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ. ಅವ್ರಿಗೆ 100 ಕೋಟಿ ಟ್ಯಾಕ್ಸ್ ಬರ್ತದೆ, CSR ಬರ್ತದೆ. ಮತ್ತು ಈ ಕಂಪ್ನಿಗಳು ಇಲ್ಲೀಗಲ್ ಆಗಿದ್ರೆ ಅಂತ ಅದ್ರ 3 ಪಟ್ಟು ದಂಡ ವಸೂಲು ಮಾಡಬೇಕಾಗುತ್ತೆ. ಏನಿಲ್ಲ 2-2 ಸಾವಿರ ಕೋಟಿ ಅಂದ್ರೆ 4ರಿಂದ 5 ಸಾವಿರ ಕೋಟಿ ದಂಡ ಕಟ್ಟಬೇಕಾಗ್ತದೆ ಅವರು ಜಿಲ್ಲಾಧಿಕಾರಿಗೆ. ಮತ್ತು ಇದು ಪಂಚಾಯತ್ ರಾಜ್ ಆ್ಯಕ್ಟ್ ವೈಲೇಷನ್ ಅಲ್ಲದೆ ಇನ್ನಿತರ ಕಾಯ್ದೆ ಕಾನೂನುಗಳು ಉಲ್ಲಂಘನೆ ಮಾಡಿರ್ತಾರೆ. ಒಂದು ವೇಳೆ ತಾವು ಯಾವುದೇ ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ, ಈ ಪಂಚಾಯತ್ ರಾಜ್ ಆ್ಯಕ್ಟ್ ಯಾವ ಪುರುಷಾರ್ಥಕ್ಕಾಗಿ ಬುಕ್ ಇಟ್ಟಿರಿ, ಈ ತಾಲೂಕ್ ಪಂಚಾಯತಿ ಇವಾಗ ಯಾಕೆ ನೇಮಕ ಮಾಡಿರಿ, ಪಿ ಡಿ ಒಗಳಿಗೆ ಯಾಕೆ ನೇಮಕ ಮಾಡಿರಿ, ಇವರು ಕಂಪ್ನಿ ಜೊತೆ ಶಾಮೀಲಾಗಿ ಈ ಗ್ರಾಮ ಯಾವ ಮಟ್ಟದಲ್ಲಿ ಸುಧಾರಣೆ ಆಗಬೇಕಾಗಿತ್ತು. ಇದು ಕರ್ಜಕೇಡ್ ಗ್ರಾಮ ಪಂಚಾಯತ್ ಮತ್ತು ಅಣವಾರು, ಮಿರಿಯಾಣು, ಬುರುಕ್ಪಳ್ಳಿ ಯಾವ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕಾಗಿತ್ತು ಆ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿಲ್ಲ. ಇವು ಅಭಿವೃದ್ಧಿ ಯಾಕೆ ಮಾಡಿಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟು ಇಒ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಕಾರಣ. ಹೀಗಾಗಿ ಕೂಡಲೇ ಇಂಥ ಭ್ರಷ್ಟ, ಅಯೋಗ್ಯ ಮತ್ತು ನಾಲಾಯಕ್ ಸಂತೋಷ್ ಕುಮಾರ್ ಚವ್ಹಾಣ್ ಇಒ ತಾಲೂಕ್ ಪಂಚಾಯತ್ ಇಒ ಚಿಂಚೋಳಿ ಅವ್ರು ಕೂಡಲೇ ಯಾರಾದರೂ ಮೇಲಧಿಕಾರಿ ವಿಡಿಯೋ ನೋಡ್ತಾ ಇದ್ದರೆ ಕೂಡಲೇ ಸರ್ಕಾರದಿಂದ ವಜಾ ಮಾಡಬೇಕು. ಯದೇಶ್ ಹೇಳಿದ್ರೆ 2 ಅಕ್ಷರ ಬರಲ್ಲ. ಈ ಮಾಹಿತಿ ಯಾಕೆ ಬೇಕಂತ ಕೇಳ್ತಾನೆ ಇಂಥ ಅಯೋಗ್ಯ. ಕೂಡಲೇ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ತಿಳ್ಕೊಂಡು ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಮೇಲಧಿಕಾರಿಗಳು ನಾನು ವಿನಂತಿ ಮಾಡ್ಕೊಳ್ತೀನಿ. ಮತ್ತು ಅಲ್ಲಿ ಜನರು ಕೂಡ ಜಾಗೃತ ಆಗಬೇಕು. ಇವರು ತಮಗೆ ಬೆಳೆಯಲ್ದಂಗೆ ನೋಡ್ಕೊಳ್ತಾ ಇದ್ದಾರೆ. 100 ಕೋಟಿ ಟ್ಯಾಕ್ಸ್ ಬರ್ತದೆ, CSR ಬರ್ತದೆ ಮತ್ತು ಕಂಪ್ನಿ ಮೇಲೆ ಆ್ಯಕ್ಷನ್ ತೊಗೋಬೇಕಾಗಿತ್ತು. ಪಂಚಾಯತ್ ಯಾವುದೋ ಪರವಾನಗಿ ಇಲ್ಲ. ಈ ಕಂಪ್ನಿಗಳು ಒಡೆದು ಹಾಕಬೇಕು. ಏನು ಛತ್ರಸಾಲ ಗ್ರಾಮದಲ್ಲಿ ಏನು ನಿರ್ಮಾಣ ಆಗಿದೆ ಕರ್ಜಕೇಡ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಗರ್ ಸಿಮೆಂಟ್ ಕಂಪ್ನಿ ಮತ್ತು ಚೆಟ್ಟಿನಾಡು ಸಿಮೆಂಟ್ ಕಂಪ್ನಿ ಮಿರ್ಯಾಣ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ಏನು ಅಣವರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ. ಈಗೇನು ಬುರುಕ್ಪಳ್ಳಿ ಅಂತ ಹೇಳ್ತಾರೆ, ಯಾವುದೂ ಪರವಾನಗಿ ಪಡೆದಿರೋದಿಲ್ಲ. ನಾನು ಅವಾಗ ಏನು 8-10 ವರ್ಷ ಹಿಂದೆ ಅರ್ಜಿ ಸಲ್ಲಿಸಿದೆ, ಅವಾಗ ಅವರು ನೋಟಿಸ್ ಕೊಟ್ಟಂಗೆ ಮಾಡಿ ಪರವಾನಗಿ ತೊಗೊಂಡಂಗೆ ಮಾಡಿ ಏನೇನೋ ನಾಟಕ ಮಾಡಿದ್ದಾರೆ ಅವರು. ಅದು ಅವಾಗೇ ನಾನು ಚೆಟ್ಟಿನಾಡು ಕಂಪ್ನಿ ಒಡೆದು ಹಾಕಂತ ಬರ್ದಿ ನಾನು. ಅದರ ಬಗ್ಗೆ ಅಲ್ಲಿ ತಹಶೀಲ್ದಾರ್ಗಳು, ಚಿಂಚೋಳಿ ತಹಶೀಲ್ದಾರ್ಗಳು ಮತ್ತು ತಾಲೂಕ್ ಪಂಚಾಯತ್ ಇವರು ಯಾವುದೂ ಕ್ರಮ ಕೈಗೊಂಡಿರೋದಿಲ್ಲ. ಸರ್ಕಾರ ಮಟ್ಟದಲ್ಲಿ ನಾನು ದೂರು ಸಲ್ಲಿಸಿದ್ದೀನಿ. ಆದರೆ ಇಲ್ಲಿದು ಅಪ್ಡೇಟ್ ಇರಲ್ಲ ಅಂತ ತಿಳ್ಕೊಂಡು ನಾನು ಅರ್ಜಿ ಹಾಕಿದ್ದೆ. ಈ ಅಪ್ಡೇಟ್ಗೆ ಈಗ ಮಾಹಿತಿ ಕೊಡ್ಲಿಕ್ಕೆ ಅವ್ರು ಮೀನಮೇಷ ಎಣಿಸ್ತಾ ಇದ್ದಾರೆ. ಇಂಥ ಭ್ರಷ್ಟ, ಇಂಥ ಅಯೋಗ್ಯ, ಇಂಥ ನಾಲ್ಕು ಅಧಿಕಾರಿಗಳು ಕೂಡಲೇ ಸರ್ಕಾರದಿಂದ ವಜಾ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮತ್ತು ಅಲ್ಲಿ ಜನರು ಮತ್ತು ಜನಪ್ರತಿನಿಧಿಗಳು ಜಾಗೃತ ಆಗಬೇಕು. ಅಲ್ಲಿ ನಿಮಗೆ ಬರೋವಂಥ ದುಡ್ಡು ಬರಲಾರ್ದಂಗೆ ಮಾಡ್ಕೋತಾ ಇದ್ದಾರೆ ಇವರು. ಇದು ಭಾಳ ದೊಡ್ಡ ಮಟ್ಟ ತನಿಖೆ ಆಗಬೇಕಿದು. ಯಾಕೆ ಕೊಡ್ತಾಯಿಲ್ಲ, CSR ಅಮೌಂಟ್ ಯಾಕೆ ಬರ್ತಾಯಿಲ್ಲ, ಟ್ಯಾಕ್ಸ್ ಯಾಕೆ ಬರ್ತಾಯಿಲ್ಲ, ವೈಜ್ಞಾನಿಕವಾಗಿ ಟ್ಯಾಕ್ಸ್ ಫಿಕ್ಸ್ ಮಾಡಬೇಕು. ಮನ್ಸಿಗೆ ಬಂದಂಗೆ ಟ್ಯಾಕ್ಸ್ ವಸೂಲು ಮಾಡಿದ್ರೆ ನಡೆಯಲ್ಲ. ಅದು ವೈಜ್ಞಾನಿಕ ಮಾಡಬೇಕು. ಒಂದು ವೇಳೆ ಕಂಪ್ನಿ ಇಲ್ಲೀಗಲ್ ಇದ್ದರೆ ಕಂಪ್ನಿ ಒಡೆದು ಹಾಕಬೇಕು. ಮತ್ತು ಹಲವು ಕಾಯ್ದೆಗಳು ಕಂದಾಯ ಕಾಯ್ದೆ ಪ್ರಕಾರ ಹಲವು ಕಾಯ್ದೆ ಕಾನೂನುಗಳು ಉಲ್ಲಂಘನೆ ಮಾಡಿದ್ದಾರೆ, ಇನ್ನಿತರ ಕಾಯ್ದೆ ಕಾನೂನುಗಳು. ಹೀಗಾಗಿ ನಾನು ಪಂಚಾಯತ್ ಸಂಬಂಧಪಟ್ಟಿದ್ದು ಮಾತ್ರ ಹೇಳ್ತಾ ಇದ್ದೀನಿ. ನಾನು ಕೂಡಲೇ ಏನು ಸಂತೋಷ್ ಕುಮಾರ್ ಚವ್ಹಾಣ್ ಇದೆ, ಕೂಡಲೇ ಸರ್ಕಾರದಿಂದ ವಜಾ ಮಾಡಬೇಕಂತ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನಾನು ಕೇಳ್ಕೊಳ್ತೀನಿ. ಅಲ್ಲಿವರೆಗೂ ಜೈ ಭೀಮ್, ನಮೋ ಬುದ್ಧಾಯ.